ಮೊದ್ಲೆಲ್ಲ ಮೋಸ ಅಂದ್ರೆ ಎಲ್ಲೋ ಬೀದಿ ಬದಿಲಿ ನಡೆಯೋ ಮೂರೆಳೆಗಳ ಆಟ ಅಂತಿದ್ವಿ. ಆದ್ರೆ ಇವಾಗ ಕಾಲ ಬದಲಾಗಿದೆ. ಅದೇ ಮೋಸ ಅದಕ್ಕಿಂತನೂ ಸ್ಮಾರ್ಟ್ ಆಗಿ ನಮ್ಮ ಫೋನಿನ್ ಒಳಗೆ ಬಂದ್ಬಿಟ್ಟಿದೆ. ಸೊ ಇವತ್ತು ನಾವು ಭಾರತದಲ್ಲಿ ನಡೀತಿರೋ ಈ ಹೈಟೆಕ್ ಡಿಜಿಟಲ್ ಫ್ರಾಡ್ಗಳ ಬಗ್ಗೆ, ಅವು ಹೇಗೆ ಕೆಲಸ ಮಾಡ್ತವೆ ಮತ್ತೆ ಮುಖ್ಯವಾಗಿ ಅದರಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಅಬ್ಬಬ್ಬಾ, ಇದನ್ನೊಮ್ಮೆ ಓದಿ ನೋಡಿ. ಎಂಥ ಶಾಕಿಂಗ್ ಅಲ್ವಾ? ಇವಾಗ್ ಬರ್ತಿರೋ ವಂಚನೆಗಳು ಬರೀ ಟೆಕ್ನಿಕಲ್ ಅಷ್ಟೇ ಅಲ್ಲ, ಅವು ನಮ್ಮ ಇಮೋಷನ್ಸ್ ಜೊತೆನೂ ಆಟ ಆಡ್ತವೆ. ಯೋಚನೆ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬಳಸಿ ನಮ್ಮ ಮನೆಯವರ ಧ್ವನಿನೇ ಕಾಪಿ ಮಾಡಿ ಅವರು ಕಷ್ಟದಲ್ಲಿದ್ದಾರೆ ಅಂತ ನಂಬಿಸಿ ದುಡ್ಡು ಕೀಳೋ ಮಟ್ಟಕ್ಕೆ ಹೋಗಿದ್ದಾರೆ ವಂಚಕರು. ಇದು ಇದು ಇವತ್ತಿನ ಡಿಜಿಟಲ್ ವಂಚನೆಗಳ ಕರಾಳ ಸತ್ಯ. ಸರಿ, ಹಾಗಾದ್ರೆ ಈ ವಂಚಕರ ಆಟದ ಮೊದಲ ಭಾಗವನ್ನ ನೋಡೋಣ ಬನ್ನಿ. ಇದರಲ್ಲಿ ವಂಚಕರು ತಾವಲ್ಲದ ಬೇರೊಬ್ಬರಂತೆ ನಾಟಕ ಮಾಡಿ ನಮ್ಮನ್ನ ನಂಬಿಸೋಕೆ ಟ್ರೈ ಮಾಡ್ತಾರೆ. ಇದಕ್ಕೆ ನಾವು ವೇಷಧಾರಿಯ ಮುಖವಾಡ ಅಂತಾನೂ ಕರೆಯಬಹುದು. ಈ ವೇಷಧಾರಿ ವಂಚನೆಗಳು ಅಂದ್ರೆ ಫಿಶಿಂಗ್ ಅಂತಾರೆ ಇದಕ್ಕೆ. ಇದು ಶುರು ಆಗೋದೇ ಹೆಚ್ಚಾಗಿ ಒಂದು ಫೋನ್ ಕಾಲ್ನಿಂದ. ಫೋನ್ ಮಾಡಿದವರು, ಸರ್ ನಾನು ನಿಮ್ಮ ಬ್ಯಾಂಕ್ನಿಂದ ಮಾತಾಡ್ತಿದ್ದೀನಿ ಅಂತ ಶುರು ಮಾಡ್ತಾರೆ. ನಿಮ್ KYC ಅಪ್ಡೇಟ್ ಆಗಿಲ್ಲ, ಅಕೌಂಟ್ ಬ್ಲಾಕ್ ಆಗತ್ತೆ ಅನ್ನೋ ಥರ ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬಿಡ್ತಾರೆ. ಇಲ್ಲೇ ನೋಡಿ, ಒಂದು ದೊಡ್ಡ ತಪ್ಪು ನಡೀದ್ ಹೋಗೋದು. ಅವರ ಮಾತುಗಳನ್ನ ನಂಬಿ ಒನ್ ಟೈಮ್ ಪಾಸ್ವರ್ಡ್ ಅಂದ್ರೆ OTPಯನ್ನ ಶೇರ್ ಮಾಡ್ಬಿಡೋದು. ಒಂದು ವಿಷಯ ಎಲ್ಲರೂ ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೋಬೇಕು. ಯಾವುದೇ ಬ್ಯಾಂಕ್ ಆಗ್ಲಿ ಅಥವಾ ಬೇರೆ ಯಾವುದೇ ಸಂಸ್ಥೆ ಆಗ್ಲಿ ಫೋನ್ ಮಾಡಿ OTP ಅಥವಾ ಪಾಸ್ವರ್ಡ್ ಕೇಳೋದೇ ಇಲ್ಲ. ನೆವರ್. OTP ಶೇರ್ ಮಾಡಿದ ಮರುಕ್ಷಣದಲ್ಲೇ ಆಟ ಮುಗೀತು ಅಂತಾನೆ ಅರ್ಥ. ಅವರ ಮುಖವಾಡ ಕಳ್ಚಿಬೀಳೋ ಕ್ಷಣ ಅದು. ಫೋನ್ಗೆ ಟಿಂಗ್ ಅಂತ ಒಂದೇ ಒಂದು ಮೆಸೇಜ್ ಬರುತ್ತೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಡೆಬಿಟೆಡ್ ಬೈ 50,000 rupees. ಅಷ್ಟೇ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಕಷ್ಟಪಟ್ಟು ದುಡಿದ ದುಡ್ಡು ಮಾಯ. ಸರಿ, ಈಗ ವಂಚನೆಯ ಎರಡನೇ ಭಾಗಕ್ಕೆ ಹೋಗೋಣ. ಇದು ನಮ್ಮೆಲ್ಲರಿಗೂ ಇರೋ ಒಂದು ಆಸೆ. ಅಂದ್ರೆ ಸುಲಭವಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆಯನ್ನೇ ಟಾರ್ಗೆಟ್ ಮಾಡುತ್ತೆ. ಇದಕ್ಕೆ ನಾವು ನಂಬೋಕೆ ಅಸಾಧ್ಯವಾದ ಬಲೆ ಅಂತ ಹೇಳೋದು. ಈ ಬಲೆ ಇದೆಯಲ್ಲ, ಇದು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ವಾಟ್ಸ್ಆಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಕಲಿ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳನ್ನ ಹಾಕಿ ಬನ್ನಿ ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ತೀವಿ ಅಂತ ಕರೀತಾರೆ. ಇಲ್ಲಾಂದ್ರೆ ಮನೇಲಿ ಕೂತು ಲಕ್ಷ ಲಕ್ಷ ಸಂಪಾದಿಸಿ ಅಂತ ಜಾಬ್ ಆಫರ್ ಕೊಟ್ಟು ರಿಜಿಸ್ಟ್ರೇಷನ್ ಫೀಸ್ ಅಂತ ದುಡ್ಡು ಕೇಳ್ತಾರೆ. ಇವೆಲ್ಲವೂ ನಮ್ಮ ಆಸೆಯನ್ನೇ ದುರುಪಯೋಗ ಮಾಡ್ಕೊಳ್ಳೋ ತಂತ್ರಗಳು ಅಷ್ಟೆ. ಈ ನಂಬರನ್ನ ಒಮ್ಮೆ ಗಮನಿಸಿ. ರಿಸರ್ಚ್ ಪ್ರಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು 3ರಿಂದ 5 ವರ್ಷ ಸರಿಯಾಗಿ ಇನ್ವೆಸ್ಟ್ ಮಾಡಿದ್ರೆ ಸಿಗೋ ರಿಯಲಿಸ್ಟಿಕ್ ರಿಟರ್ನ್ ಅಂದ್ರೆ ಸುಮಾರು 12ರಿಂದ 15% ಮಾತ್ರ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದು ನಿಜವಾದ ರಿಟರ್ನ್. ಇದನ್ನ ಮೈಂಡ್ನಲ್ಲಿಟ್ಕೊಂಡ್ರೆ ಯಾವುದು ಮೋಸ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ವಾಟ್ಸಾಪ್ನಲ್ಲಿ ಯಾರೋ ಗೊತ್ತಿಲ್ದವ್ರು ಬಂದು ಒಂದೇ ತಿಂಗಳಲ್ಲಿ ನಿಮ್ಮ ದುಡ್ಡನ್ನ 3 ಪಟ್ಟು ಮಾಡಿಕೊಡ್ತೀನಿ ಅಂದ್ರೆ ಅದನ್ನ ಯಾಕೆ ನಂಬೇಕು? ಹೇಗೆ ಸಾಧ್ಯ ಅದು, ಅಲ್ವಾ? ಇಂಥ ವಂಚನೆಗಳು ಕೆಲ್ಸ ಮಾಡೋದೇ ನಮ್ಮ ಈ ಶಾರ್ಟ್ಕಟ್ ಆಸೆಯ ಮೇಲೆ. ಇನ್ನು 3ನೇ ತರದ ವಂಚನೆ ಬಗ್ಗೆ ಮಾತಾಡೋಣ. ಇದು ಸೈಕಾಲಜಿಗಿಂತ ಹೆಚ್ಚಾಗಿ ಟೆಕ್ನಾಲಜಿ ಮೇಲೆ ನಡೆಯುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ದ ಹಾಗೆ ನಡೆಯೋ ಒಂದು ಹೈಟೆಕ್ ಕಳ್ಳತನ ಇದು. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದ್ರೆ AEPS ಅಂತ ಕರೀತಾರೆ. ಇದರಲ್ಲಿ ನಡೆಯೋ ಫ್ರಾಡ್ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು, ಆದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸಿಂಪಲ್. ವಂಚಕರು ನಮ್ ಫಿಂಗರ್ ಪ್ರಿಂಟ್ಗಳನ್ನ ಎಲ್ಲಾದ್ರೂ ಅಂದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಫೀಸ್ ತರಹದ ಕಡೆಗಳಿಂದ ಕದೀತಾರೆ. ಅದನ್ನ ಕ್ಲೋನ್ ಮಾಡಿ ನಮ್ಮ ಆಧಾರ್ ನಂಬರ್ ಜೊತೆ ಬಳಸಿ ನಮ್ಮ ಅಕೌಂಟಿಂದ ನೇರವಾಗಿ ದುಡ್ಡು ಡ್ರಾ ಮಾಡ್ತಾರೆ. ಶಾಕಿಂಗ್ ವಿಷಯ ಅಂದ್ರೆ ಇದಕ್ಕೆ OTPನೇ ಬೇಕಾಗಿಲ್ಲ. ಸಿಮ್ ಸ್ವ್ಯಾಪ್ ಫ್ರಾಡ್ ಇದು ಇನ್ನೊಂದು ಡೇಂಜರಸ್ ಟೆಕ್ನಿಕಲ್ ಕಳ್ಳತನ. ಇದ್ರಲ್ಲೇನಾಗತ್ತೆ ಅಂದ್ರೆ ವಂಚಕರು ನಮ್ಮ ಮೊಬೈಲ್ ಕಂಪನಿಗೆ ಕಾಲ್ ಮಾಡಿ ಹೇಗೋ ಮಾಡಿ ನಮ್ಮ ಹೆಸರಲ್ಲಿ ಇನ್ನೊಂದು ಅಂದ್ರೆ ಡೂಪ್ಲಿಕೇಟ್ ಸಿಮ್ ತಗೊಳ್ತಾರೆ. ಆ ಹೊಸ ಸಿಮ್ ಆಕ್ಟಿವೇಟ್ ಆದ ತಕ್ಷಣ ನಮ್ಮ ಫೋನ್ನಲ್ಲಿರೋ ಸಿಮ್ ಡೆಡ್ ಆಗತ್ತೆ. ಆಮೇಲೆ ನಮ್ಮ ಫೋನ್ಗೆ ಬರೋ ಎಲ್ಲಾ ಕರೆಗಳು, ಮೆಸೇಜ್ಗಳು, ಮುಖ್ಯವಾಗಿ OTPಗಳು ಎಲ್ಲವೂ ವಂಚಕರ ಕೈಗೆ ಹೋಗುತ್ತೆ. ಸರಿ, ಇಷ್ಟೊತ್ತು ಬರೀ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡಿದ್ವಿ. ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಸೊಲ್ಯೂಷನ್. ನಮ್ಮನ್ನ ಮತ್ತೆ ನಮ್ಮ ದುಡ್ಡನ್ನ ಈ ವಂಚಕರಿಂದ ಕಾಪಾಡ್ಕೊಳ್ಳೋಕೆ ನಮ್ಮದೇ ಆದ ಒಂದು ಡಿಜಿಟಲ್ ರಕ್ಷಣಾ ಕವಚವನ್ನ ಹೇಗೆ ಕಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇವು ಸೈಬರ್ ಸೇಫ್ಟಿಯ ಗೋಲ್ಡನ್ ರೂಲ್ಸ್ ಅಂತಾನೆ ಹೇಳ್ಬೋದು. ಮೊದಲನೇದು ವೆರಿಫೈ ಮಾಡಿ. ಅಂದ್ರೆ ಯಾರೇ ನಿಮ್ಮ ಬಾಸ್ ಆಗ್ಲಿ ಫ್ಯಾಮಿಲಿ ಮೆಂಬರ್ ಆಗ್ಲಿ ಅರ್ಜೆಂಟ್ ಆಗಿ ದುಡ್ಡು ಕೇಳಿದ್ರೆ ಅವ್ರಿಗೆ ಗೊತ್ತಿರೋ ನಂಬರ್ಗೆ ವಾಪಸ್ ಕಾಲ್ ಮಾಡಿ ಖಚಿತಪಡಿಸ್ಕೊಳ್ಳಿ. ಎರಡನೇದು ಪ್ರೊಟೆಕ್ಟ್ ಮಾಡಿ. OTP, ಪಿನ್, ಪಾಸ್ವರ್ಡ್ ಇದನ್ನ ಯಾರ ಜೊತೆನೋ ಎಂದಿಗೂ ಶೇರ್ ಮಾಡಬೇಡಿ. ಮೂರನೇದು ಪ್ರಶ್ನೆ ಮಾಡಿ. ಸುಮ್ನೆ ಬರೋ ಆಫರ್ಗಳನ್ನ ನಂಬೋಕ್ ಹೋಗ್ಬೇಡಿ. ಕೇಳೋಕೆ ಚೆನ್ನಾಗಿದೆ ಅಂದ್ರೆ ಅದು ಹೆಚ್ಚಾಗಿ ಮೋಸನೇ ಆಗಿರುತ್ತೆ. ಕೊನೆಯದು ಅವಾಯ್ಡ್ ಮಾಡಿ.
ಅನುಮಾನ ಬರೋ ಲಿಂಕ್ಗಳ್ನ ಕ್ಲಿಕ್ ಮಾಡಬೇಡಿ, ಗೊತ್ತಿಲ್ಲದ ಆಪ್ಗಳ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ. ಇದು ತುಂಬಾನೇ ಇಂಪಾರ್ಟೆಂಟ್. ಗಮನಕ್ಕೊಟ್ಟು ಕೇಳಿ. ಆಧಾರ್ ಸೇಫ್ಟಿಗೆ 2 ತರಹದ ಲಾಕ್ಗಳಿವೆ. ಒಂದು ಆಧಾರ್ ಲಾಕ್, ಇನ್ನೊಂದು ಬಯೋಮೆಟ್ರಿಕ್ ಲಾಕ್. ಆಧಾರ್ ಲಾಕ್ ಮಾಡಿದ್ರೆ ಆಧಾರ್ನ ಯಾವುದೇ ಬಳಕೆ ಅಂದ್ರೆ OTP, ಬಯೋಮೆಟ್ರಿಕ್ ಎಲ್ಲವೂ ಬ್ಲಾಕ್ ಆಗುತ್ತೆ. ಆದ್ರೆ ಬಯೋಮೆಟ್ರಿಕ್ ಲಾಕ್ ಮಾಡಿದ್ರೆ ಕೇವಲ ನಮ್ಮ ಫಿಂಗರ್ ಪ್ರಿಂಟ್ ಮತ್ತೆ ಕಣ್ಣಿನ ಸ್ಕ್ಯಾನ್ ಮಾತ್ರ ಬ್ಲಾಕ್ ಆಗುತ್ತೆ. OTP ಕೆಲಸ ಮಾಡ್ತಾ ಇರುತ್ತೆ. ಸೊ AEPS ಫ್ರಾಡಿಂದ ಬಚಾವಾಗೋಕೆ ಬಯೋಮೆಟ್ರಿಕ್ ಲಾಕ್ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನ್. ಹಾಗಾದ್ರೆ ಆ ಬಯೋಮೆಟ್ರಿಕ್ಸ್ ಅನ್ನ ಲಾಕ್ ಮಾಡೋದು ಹೇಗೆ? ತುಂಬಾ ಸಿಂಪಲ್. UIDAI ಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮೈ ಆಧಾರ್ ಸೆಕ್ಷನ್ನಲ್ಲಿ ಲಾಕ್/ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಇರುತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ OTP ಎಂಟರ್ ಮಾಡಿ ಎನೇಬಲ್ ಬಯೋಮೆಟ್ರಿಕ್ ಲಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಪ್ರತಿಯೊಬ್ರು ಇದನ್ನ ಮಾಡ್ಕೊಂಡ್ರೆ ತುಂಬಾ ಸೇಫ್. ಎಷ್ಟೇ ಹುಷಾರಾಗಿದ್ರೂ ಕೆಲವೊಮ್ಮೆ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ತಕ್ಷಣ ಏನ್ ಮಾಡ್ಬೇಕು? ಇದು ನಮ್ಮ ಎಮರ್ಜೆನ್ಸಿ ಆಕ್ಷನ್ ಪ್ಲಾನ್. ಯಾಕಂದ್ರೆ ಇಲ್ಲಿ ನಾವು ಎಷ್ಟು ಬೇಗ ಆಕ್ಟ್ ಮಾಡ್ತೀವೋ ನಮ್ಮ ದುಡ್ಡು ವಾಪಸ್ ಸಿಗೋ ಚಾನ್ಸಸ್ ಅಷ್ಟು ಜಾಸ್ತಿ ಇರುತ್ತೆ. ಈ 3 ಸ್ಟೆಪ್ಸನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲಾಕ್, ಕಾಂಟ್ಯಾಕ್ಟ್, ರಿಪೋರ್ಟ್. ಸ್ಟೆಪ್ 1 ಲಾಕ್. ತಕ್ಷಣ ನಿಮ್ಮ ಬಯೋಮೆಟ್ರಿಕ್ಸ್ ಲಾಕ್ ಮಾಡಿ, ಕಾರ್ಡ್ ಬ್ಲಾಕ್ ಮಾಡಿ ಅಥವಾ ಬ್ಯಾಂಕ್ಗೆ ಕಾಲ್ ಮಾಡಿ ಅಕೌಂಟ್ ಫ್ರೀಸ್ ಮಾಡಿಸಿ. ಸ್ಟೆಪ್ 2 ಕಾಂಟ್ಯಾಕ್ಟ್. ನಿಮ್ಮ ಬ್ಯಾಂಕ್ಗೆ ಈ ಮೋಸದ ಬಗ್ಗೆ ತಕ್ಷಣ ತಿಳಿಸಿ. ಸ್ಟೆಪ್ 3 ರಿಪೋರ್ಟ್. ಒಂದು ಕ್ಷಣನೂ ತಡ ಮಾಡದೆ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ಗೆ ದೂರು ಕೊಡಿ. ನೆನ್ಪಿರ್ಲಿ, ಇಲ್ಲಿ ಪ್ರತಿ ಸೆಕೆಂಡ್ ಕೂಡ ಮುಖ್ಯ. ಈ ನಂಬರ್ ಮತ್ತೆ ವೆಬ್ಸೈಟನ್ನ ದಯವಿಟ್ಟು ಎಲ್ಲರೂ ತಮ್ಮ ಫೋನ್ನಲ್ಲಿ ಈಗ್ಲೇ ಸೇವ್ ಮಾಡ್ಕೊಳ್ಳಿ. ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930. ವೆಬ್ಸೈಟ್ cybercrime.gov.in. ಫ್ರಾಡ್ ಆದ ತಕ್ಷಣ ನೀವು ರಿಪೋರ್ಟ್ ಮಾಡಿದ್ರೆ ನಿಮ್ಮ ಹಣ ಬೇರೆ ಅಕೌಂಟ್ಗೆ ಹೋಗೋದನ್ನ ತಡೆಹಿಡಿಯೋಕೆ ಇದು ಹೆಲ್ಪ್ ಮಾಡುತ್ತೆ. ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಎಲ್ಲವನ್ನೂ ಕಾಪಿ ಮಾಡಬಹುದಾ? ಈ ಡಿಜಿಟಲ್ ಜಗತ್ತಿನಲ್ಲಿ ಕಾಪಿ ಮಾಡೋಕೆ ಆಗದೇ ಇರೋ ಒಂದೇ ಒಂದು ಒರಿಜಿನಲ್ ಅಂದ್ರೆ ಅದು ನಮ್ಮ ಜಾಗರೂಕತೆ ಅಲ್ವಾ? ಸೊ ಯಾವಾಗ್ಲೂ ಅಲರ್ಟ್ ಆಗಿರಿ, ಸೇಫ್ ಆಗಿರಿ.